ಇನ್ನು ಬಿಜೆಪಿಯವರೇ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಪ್ರಿಯಾಂಕ್ ಖರ್ಗೆ. 100% ಹೇಳ್ತಾ ಇದ್ದೀನಿ, ಬಿಜೆಪಿಯವರೇ ಮಾಡ್ತಿರೋದು. ಇದರ ಬಗ್ಗೆ ನನ್ನ ಬಳಿ ಅಧಿಕೃತ ದಾಖಲೆ ಇದೆ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸ್ವಲ್ಪ ಸಮಯ ಬಂದಾಗ ನಿಮ್ಮ ಮುಂದೆ ಇಡ್ತೀವಿ, ಸ್ವಲ್ಪ ಸಮಯ ಕಾಯಿರಿ ಅಂತ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆ. ರಾಹುಲ್ ಸುದ್ದಿಗೋಷ್ಠಿಯ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಿಸಿರೋದು 100% ಬಿಜೆಪಿ ಅಂತ ಆರೋಪಿಸ್ತಾ ಇದ್ದಾರೆ. 2023ರ ಚುನಾವಣೆಗೂ ಮುನ್ನವೇ ಹೆಸರು ಡಿಲೀಟ್ ಆಗಿದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಆರೋಪ. 7250 ಮತದಾರರ ಹೆಸರು ಏಕಾಏಕಿ ಡಿಲೀಟ್ ಆಗಿತ್ತು. ಮತದಾರರಿಗೆ ಗೊತ್ತಿಲ್ಲದೆ ಅವರ ಹೆಸರನ್ನ ಡಿಲೀಟ್ ಮಾಡಲಾಗಿತ್ತು. ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ವಿ. ಕಲಬುರಗಿಯಲ್ಲಿ FIR ಕೂಡ ದಾಖಲಿಸಲಾಯಿತು. 28 ಮತದಾರರಿಗೆ ಮಾತ್ರ ಡಿಲೀಟ್ ಬಗ್ಗೆ ಮಾಹಿತಿ ಇತ್ತು ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. 2023 ಎಲೆಕ್ಷನ್ಗಿಂತ ಮುಂಚೆ ನಮಗೆ ಏನು ತಿಳಿದು ಬಂತು, ಅಳನ್ನಲ್ಲಿ 7250 ಮತಗಳನ್ನು ಏಕಾಏಕಿ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂಥ BR ಪಾಟೀಲ್ ಅವರು ಮತ್ತು ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ನೀಡಿದ್ವಿ. ಅದರ ಆಧಾರದ ಮೇಲೆ ಒಂದು FIR ಆಯಿತು ಅಲ್ಲಿ ಕಲಬುರಗಿನಲ್ಲಿ. FIR ಆದಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ 6018 ವೋಟ್ಗಳನ್ನು ಪರಿಶೀಲನೆ ಮಾಡಿದಾಗ 6018 ವೋಟರ್ಸ್ ಯಾರು ಡಿಲೀಷನಿಗೆ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಬರೀ 28 ಜನಕ್ಕೆ ಮಾತ್ರ ಮಾಹಿತಿ ಇತ್ತು. ಮಿಕ್ಕಿದ ಯಾರಿಗೂ ಕೂಡ ಆ ಮಾಹಿತಿ ಇರಲಿಲ್ಲ. ನಾವು ಏನೋ ವೋಟರ್ ಲಿಸ್ಟಿಂದ ನಮಗೆ ಕೈ ಬಿಡಬೇಕು, ನಾವು ಸ್ಥಳಾಂತರ ಆಗಿದ್ದೀವಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂತ ಹಾಕಿರೋದು ಯಾವುದೇ ಮಾಹಿತಿ ಇರಲಿಲ್ಲ. ಇದು ಟೋಟಲಿ ಸುಮಾರು 5994 ವೋಟರ್ಸಿಗೆ. ಸೊ ಇದು ಹೇಗಾಯಿತು ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವಾಗೇನು ಬಂತು, ಒಂದು 16 ಮೊಬೈಲ್ಗಳಿಂದ ಇವರು ಅರ್ಜಿಗಳನ್ನು ಹಾಕಿದ್ದಾರೆ. ಉದಾಹರಣೆಗೆ ನನ್ನ ವೋಟ್ ಡಿಲೀಟ್ ಆಗಬೇಕು ಅಂತ ನನಗೆ ಗೊತ್ತಿರಲಾರ್ದೆ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದೀರ. ಪರಿಶೀಲನೆ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗಳು, ನಿಮ್ಮ IP ಅಡ್ರೆಸ್ಗಳು ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ, ಜಾರ್ಖಂಡು, ಬಿಹಾರ ಇಂಥ ರಾಜ್ಯಗಳಲ್ಲಿ ಪತ್ತೆ. ಆವಾಗ CIDದವರು ಹಲವಾರು ಪತ್ರಗಳು ಬರೆದಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ. ಇದು IP ಅಡ್ರೆಸಸ್ ಬೇಕಾಗ್ತದೆ ನಮಗೆ, ಇಂಥ ಮೊಬೈಲ್ ನಂಬರ್ಗಳು ನಮ್ಗೆ ಸಿಕ್ಕಿದೆ, ಈ ಮೊಬೈಲ್ ನಂಬರ್ಗಳಿಂದ ಇಂಥ IP ಅಡ್ರೆಸ್ ಟ್ರ್ಯಾಕ್ ಆಗಿವೆ, ಈ IP ಅಡ್ರೆಸ್ ಎಲ್ಲಿಗೆ ಹೋಗುತ್ತೆ, ಹೇಗೆ ಅವರಿಗೆ OTP ಜನ್ರೇಟ್ ಆಗುತ್ತೆ, ಲಾಗಿನ್ ಎಲ್ಲಿಂದ ಸಿಕ್ಕಿದೆ ಅವರಿಗೆ ನಿಮ್ಮ ಕಡೆಯಿಂದ ಅಂದ್ಬಿಟ್ಟು ನಾವು ಅವ್ರು ಹಲವಾರು ಪತ್ರಗಳು ಬರೆದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಏನೋ ಅಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತ ಇನ್ವೆಸ್ಟಿಗೇಟರ್ಸ್ ಹೇಳ್ತಾ ಇದ್ದಾರೆ. ಆದರೆ ಆ ಮಾಹಿತಿಯಿಂದ ಯಾವುದೂ ಉಪಯೋಗ ಆಗ್ತಾ ಇಲ್ಲ. ನಮಗೆ ಬೇಕು